ಬೇಲೂರು ಹೊಯ್ಸಳ ಕ್ರೀಡಾಂಗಣದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಅನುದಾನಿತ ಹಾಗೂ ಅನುದಾನ ರಹಿತ ದೈಹಿಕ ಶಿಕ್ಷಣ ಸಂಘದಿಂದ ತಾಲೂಕು ಮಟ್ಟದ ಪ್ರೌಢಶಾಲಾ ವಿಭಾಗದ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭ ಆಯೋಜಿಸಲಾಗಿತ್ತು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲಿನ ಬಿಇಒ ಉದ್ದೇಶಪೂರ್ವಕವಾಗಿ ನನ್ನ ಹೆಸರನ್ನ ಕೈಬಿಟ್ಟಿದ್ದಾರೆ. ಆದರೂ ನಾನು ಇಲ್ಲಿನ ದೈಹಿಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ಬಂದಿರುವೆ. ಇಲ್ಲಿನ ಬಿಇಒ ಒಬ್ಬ ಭ್ರಷ್ಟ. ಈತ ಪಕ್ಕದಲ್ಲಿ ನಾನು ಯಾವ ಕಾರಣಕ್ಕೂ ಕುಳಿತುಕೊಳ್ಳೋದಿಲ್ಲ ಅಂತ ಸಾರ್ವಜನಿಕವಾಗಿ ಹೇಳುತ್ತಾ ಸಭೆಯಿಂದ ಹೊರ ನಡೆಯುವ ಸಂದರ್ಭದಲ್ಲಿ ಬಿಇಒ ರಾಜೇಗೌಡ ಹಾಗೂ ಶಾಸಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಮಹಿಳಾ ಶಿಕ್ಷಕಿಯರಿಗೆ ರಾತ್ರಿ ವೇಳೆ ಫೋನ್ ಮಾಡುವ ಅಗತ್ಯ ಏನಿದೆ? ಸರ್ಕಾರದ ಶಿಷ್ಟಾಚಾರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಒಬ್ಬ ಶಾಸಕರನ್ನ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಡುವ ಅಗತ್ಯತೆ ಬಗ್ಗೆ ಮೊದಲು ಉತ್ತರ ಕೊಡ್ಲಿ. ಈ ಬಗ್ಗೆ ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ದೂರು ನೀಡ್ತೇನೆ ಅಂತ ಆಕ್ರೋಶ ಹೊರಹಾಕಿದ್ರು. ಬೇಲೂರು ಶಾಸಕರು ನನ್ನನ್ನ ಬಿಇಒ ಕೆಲಸಕ್ಕೆ ಬರುವ ಮುನ್ನ ವಿರೋಧ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ಪ್ರಶಸ್ತಿ ಸಂದರ್ಭದಲ್ಲಿ ಅಸಮಾಧಾನವಿದೆ. ಈ ಕಾರಣದಿಂದ ಶಾಸಕರು ಪೂರ್ವಗ್ರಹ ಪೀಡಿತರಾಗಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಬಿಇಒ ಬಿಎಲ್ ರಾಜೇಗೌಡ ಸ್ಪಷ್ಟನೆ ನೀಡಿದ್ರು. ಕ್ರೀಡಾಂಗಣದಲ್ಲಿ ಪ್ರೋಟೋಕಾಲ್ನ ಮೇಂಟೈನ್ ಮಾಡಿಲ್ಲ ಅಂತಕ್ಕಂಥ ಪತ್ರಿಕೆಯನ್ನು ನೋಡಿದ ತಕ್ಷಣ ಗೊತ್ತಾಯಿತು. ಅನೇಕ ಇನ್ವಿಟೇಷನ್ಗಳು ಕಚೇರಿಗೆ ಇನ್ನೊಂದಕ್ಕೆ ಬರ್ತವೆ. ಪ್ರೋಟೋಕಾಲ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ರಾಜ್ಯದ ಶಾಸಕಾಂಗದ ಸಂದೇಶ. ಈ ಸಂದೇಶವನ್ನು ಎಲ್ಲೋ ಒಂದು ಕಡೆ ಶಿಕ್ಷಣ ಇದನ್ನು ಮರೆತು ಯಾವುದೋ ಒಂದು ಜನರಲ್ ಇನ್ವಿಟೇಷನ್ ಅವ್ರ ಮನೆಗೆ ಯಾವುದೋ ಮಾಡಿದ್ದಾರೆ. ಇದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಶಿಷ್ಟಾಚಾರವನ್ನು ಉಲ್ಲಂಘನೆ ಆಗಿರೋದಕ್ಕೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದಕ್ಕೆ ನಾನು ಆಗ್ರಹವನ್ನು ಮಾಡಿದೆ. ನಾನು ತಾವೆಲ್ಲರೂ ನನ್ನ ಆತ್ಮೀಯರೇ, ಎಲ್ಲಿ ಯಾವುದೇ ಕರೆದರೂ ಯಾವ ಇನ್ವಿಟೇಷನ್ನು ಇನ್ನೊಂದು ಮತ್ತೊಂದನ್ನು ನಾನು ಯಾವತ್ತೂ ಸಹ ಅದನ್ನು ನೋಡಿಲ್ಲ. ನಾನು ಬರ್ತಾ ಇರ್ತೀನಿ, ಕರೆದ ತಕ್ಷಣ ಯಾವುದಕ್ಕೂ ನಾವು ಆದ್ಯತೆಯನ್ನು ಕೊಡಲ್ಲ. ಆದರೆ ಇನ್ವಿಟೇಷನ್ ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನೋಡಲಿಲ್ಲ ಅಂದರೆ ಅವಮಾನ ಆಗುತ್ತೆ. ಅದನ್ನು ನೋಡಿ ಶಾಸಕಾಂಗಕ್ಕೆ ಏನು ಈ ಕ್ಷೇತ್ರದ ಎಲ್ಲರ ಹೆಸರು ಹಾಕ್ಸೋಕ್ಕಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲರ ಹೆಸರು ಹಾಕ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಎಷ್ಟು ಜನ ಶಾಸಕರು ಯಾರು ಇದ್ದಾರಾ? ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಸೋರಿದ್ದಾರಾ? ರೋಲ್ ಕಾಲ್ ಮಾಡೋರಿದ್ದಾರಾ? ಇದು ಒಂದು ಪ್ರಶ್ನೆ ನಿಮ್ಮ ಗಮನದಲ್ಲಿರಲಿ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಏಕೈಕ ಶಾಸಕರು, ಅದು ಯಾರೇ ಸುರೇಶ್ ಇರ್ಬೋದು, ಇನ್ನೊಬ್ರು ಮತ್ತೊಬ್ರು ಇರ್ಬೋದು, ಅದನ್ನು ಪತ್ರಿಕೆಯಲ್ಲಿ ಹಾಕಿಸ್ತಕ್ಕಂಥದ್ದು, ಗೌರವವಾಗಿ ಆಹ್ವಾನ ಮಾಡ್ತಕ್ಕಂಥದ್ದು ಇದು. ಬಟ್ ಆದರೆ ದೈಹಿಕ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ, ಅವರ ಶ್ರಮ ಇದೆ. ಇವತ್ತೇನಾದರೂ ತಾಲೂಕಲ್ಲಿ ಈ ಕ್ರೀಡಾಂಗಣವನ್ನು ಮಾಡಿಕೊಡ್ಬೇಕು ಅಂತಂದರೆ ಅವರ ಒಂದು ಮಾತಿನಿಂದ, ಅವ್ರು ಬಂದು ಕೋರಿಕೆಯಿಂದ ನಾವು ಮಾಡಿಕೊಟ್ಟಿದ್ದೀವಿ. ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರದ್ದು ತಪ್ಪಲ್ಲ, ಯಾವುದೇ ಕಾರಣದಿಂದ ದೈಹಿಕ ಶಿಕ್ಷಕರದ್ದು ತಪ್ಪಲ್ಲ. ಅವ್ರದ್ದು ಶ್ರಮ ಪರಿಶ್ರಮಗಳಿದೆ. ಅವ್ರಿಗೆ ಇದು ಕೊರತೆನೂ ಇದೆ, ಸಿಬ್ಬಂದಿಗಳ ಕೊರತೆನೂ ಇದ್ದರೂ ಸಹ ಇಡೀ ತಾಲೂಕಿನಾದ್ಯಂತ ಅವರು ಇದು ಮಾಡ್ತಕ್ಕಂಥದ್ದನ್ನು ಎಲ್ಲ ಶಾಲೆಗಳಿಗೂ ಸಹ ಡೆಪ್ಟೇಷನ್ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದು ಇದು ಮಾಡ್ತಾಯಿದ್ದಾರೆ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡಾಪೆ ವರ್ತನೆಯನ್ನು ತೋರ್ತಕ್ಕಂಥದ್ದು. ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಈ ಥರ ಆಹ್ವಾನ ಮಾಡ್ತೀವಿ ಅಂತೇಳಿ ಆಗಲೇ MLA ಅವರ ಗಮನಕ್ಕೆ ತಂದಿದ್ದೀವಿ. ಶಾಸಕರ ಅನುಮತಿಯನ್ನು ಪಡೆದಿದ್ದೀವಿ. ಇದಕ್ಕೂ ಕೂಡ ಅನುಮತಿಯನ್ನು ಪಡೆದಿದ್ದೀವಿ. ಅವರು ಮಾಡ್ತಿರೋಂಥ ಆರೋಪಗಳು ಆಧಾರರಹಿತವಾದಂಥದ್ದು, ಪೂರ್ವಗ್ರಹ ಪೀಡಿತ ಆದಂಥದ್ದು. ಯಾವ್ದಾದ್ರು ಒಬ್ಬ ಶಿಕ್ಷಕ ಅವ್ರು ಹೇಳಿದ ಆರೋಪವನ್ನು ಹೇಳಿದರೆ, ಯಾರೋ ಬೇರೆ ಹೇಳಿದಂಥ ಆರೋಪಗಳನ್ನ ಇವರು ಇಲ್ಲಿ ತಮ್ಮ ಮುಂದೆ ಮಾಧ್ಯಮ ಮುಂದೆ ಹೇಳೋದಕ್ಕಿಂತ ಒಬ್ಬ ಶಿಕ್ಷಕರು ಯಾರಾದ್ರು ಬಂದು ಹೌದು ನನಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ, ಒಬ್ಬರಾದರೂ ಬಂದು ಹೇಳಿದರೆ ನಾನು ಅದನ್ನು ಒಪ್ತೀನಿ. ಆದರೆ ಯಾವುದೋ ಪೂರ್ವಗ್ರಹವಾಗಿ, ಯಾವುದೇ ದುರುದ್ದೇಶದಿಂದ ನಾನು ಬರುವಾಗ ಅವರಿಗೆ ಬಹುಶಃ ಇಷ್ಟ ಇರಲಿಲ್ಲ ಇಲ್ಲಿಂದ. ಆದರೆ ನಮ್ಮ ಊರು ಸ್ಥಳೀಯವಾಗಿರಬೇಕು ಅಂತೇಳಿ ನನ್ನ ಕೌಟುಂಬಿಕ ದೃಷ್ಟಿಯಿಂದ ನಾನು ಈ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡೆ. ನನ್ನ ಮಕ್ಕಳು ಹೊರಗಡೆ ಎಲ್ಲ ಓದ್ತಾ ಇದ್ರು, ನಮ್ಮ ಮನೆಯವರು ಒಬ್ಬರೇ ಇದ್ರು ಅನ್ನೋ ಕಾರಣಕ್ಕೆ ಪತಿ ಪತ್ನಿ ಪ್ರಕರಣದಲ್ಲಿ ಹಾಕ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದೆ. ಬರುವಾಗಲೂ ಕೂಡ ಸಾಕಷ್ಟು ವಿರೋಧ ಮಾಡಿರೋರು ಇವರು ಬರಬಾರ್ದು ಅಂತ ಹೇಳಿ. ಆದರೂ ಕೂಡ ನಾನು ಇಲ್ಲಿಗೆ ಬಂದು ಒಂದು ವರ್ಷದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಇಡೀ ರಾಜ್ಯದಲ್ಲಿ ನಾನು ಶಿಕ್ಷಕರ ಪರವಾಗಿ ಕೆಲಸ ಮಾಡಿದ್ದೀನಿ. 30ನೇ ತಾರೀಕಿನೊಳಗೆ ಸಂಬಳವನ್ನು ಕೊಡಿಸಿದ್ದೀನಿ. ಯಾವುದೇ ಒಂದು ಕಡತ ಕೂಡ ನಮ್ಮಲ್ಲಿಲ್ಲ. ಎಲ್ಲದನ್ನು ಕೂಡ ಶಿಕ್ಷಕ ಸ್ನೇಹಿಯ ಕೆಲಸ ಮಾಡಿದ್ದೀನಿ. ಆ ಕಾರಣಕ್ಕಾಗಿ ನನ್ನ ಶಿಕ್ಷಕರು ಯಾರಾದರೂ ಒಂದು ಆರೋಪ ಮಾಡಿದರೆ, ಎಲ್ಲ ಪ್ರಶಸ್ತಿ ಮತ್ತೊಂದು ವಿಚಾರದಲ್ಲೆಲ್ಲ ಗೊಂದಲ ಆಗಿತ್ತು. ನಾನು ಯಾವುದನ್ನು ಕೂಡ ರೆಕಮೆಂಡ್ ಮಾಡಲಿಲ್ಲ. ಇಂಥರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನು ರೆಕಮೆಂಡ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಿಯಮ ಇದೆ, 6 ಪ್ರಶಸ್ತಿಗಳನ್ನು 6 ಪ್ರಪೋಸಲನ್ನು ಕಳಿಸ್ಬೇಕು ಅಂತ ಇದೆ, ಕಳಿಸ್ಕೊಟ್ಟಿದ್ದೀನಿ. 4 ಪ್ರಪೋಸಲ್ನ ಹೈಸ್ಕೂಲಿಗೆ ಕಳಿಸ್ಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದೀನಿ. ಅವಲ್ಲೂ ಕೂಡ ಕೇಳಿದ್ರು ಅವರು, ಯಾಕೆ ನೀವು ನಾನು ಹೇಳಿದ್ದನ್ನು ಕಳಿಸ್ಕೊಡ್ಲಿಲ್ಲ ಅಂತೇಳಿ.
ಸೊ ಆ ಕಾರಣಕ್ಕಾಗಿ ನೆನ್ನೆ ಎಲ್ಲ ಪ್ರಶಸ್ತಿ ಪ್ರದಾನ ಆದಮೇಲೆ ಅಲ್ಲಿಂದ ನೆನ್ನೆಯಿಂದಲೂ ಕೂಡ ನನ್ನ ಮೇಲೆ ಅವರು ನಮಗೆ ಪ್ರಾರಂಭ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ನಾನು ಒಂದು ಸ್ಪಷ್ಟಪಡಿಸ್ತೀನಿ ಜನರಿಗೆ ಮತ್ತು ನಮ್ಮ ಶಿಕ್ಷಕ ಮಿತ್ರರಿಗೆ, ಯಾರಾದರೂ ತಪ್ಪಾಗಿದ್ದರೆ ನನಗೆ ನೀವು ಹೇಳಬೇಡಿ, MLA ಸಾಹೇಬರಿಗೆ ಹೋಗಿ ಹೇಳಿ ನಿಮ್ಮಿಂದ ಇಂಥ ಅನ್ಯಾಯ ಆಗಿದೆ, ನೀವು ಸರಿಪಡಿಸಿ ಅಂತೇಳಿ MLA ಸಾಹೇಬರಿಗೆ ನೀವು ದೂರು ಕೊಡಿ. ಹಾಗೊಂದು ವೇಳೆ ಆಗಿದ್ದರೆ ನಾನು ಅದಕ್ಕೆ ಅವ್ರು ಹೇಳಿದ್ದಕ್ಕೆ ಬದ್ಧನಾಗಿರ್ತೀನಿ. ಇಲ್ಲಿ ಯಾವುದೋ ಆಹ್ವಾನ ಪತ್ರಿಕೆಯಲ್ಲಿ ಯಾರ ಹೆಸರು ಇಲ್ಲ, ಯಾರ ಹೆಸರು ಕೂಡ ಇಲ್ಲಿ ನಮೂಸಿಲ್ಲ. ಕೆಲವು ತಾಲೂಕುಗಳಲ್ಲಿ ಈ ಕ್ರೀಡಾಕೂಟಗಳು, ಇದು 12ನೇ ಕ್ರೀಡಾಕೂಟಗಳಲ್ಲಿ ನಾವು ಪ್ರೋಟೋಕಾಲು ಮತ್ತೊಂದು ಎಲ್ಲದನ್ನು ಕೂಡ ಪಾಲನೆ ಮಾಡ್ತೀವಿ. ಅವ್ರ ಅನುಮತಿ ತಗೊಂಡೇ ನಾವು ಮಾಡಿದ್ದೀವಿ. ಇದನ್ನು ನೋವಾಗುತ್ತೆ, ಅವ್ರು ಅನುಮತಿ ಕೊಟ್ಟಿದ್ರು, ಆದರೂ ಕೂಡ ಪುನಃ ಅದನ್ನು ಅವ್ರ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಅಧಿಕಾರಿಗಳನ್ನು ನಾವೆಲ್ಲರೂ ಕೂಡ ಹುದ್ದೆಗಿಂತ ಸ್ವಾಭಿಮಾನ ಮುಖ್ಯ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಓದಿಸಿರ್ತಾರೆ, KES ಮಾಡಿಸಿರ್ತಾರೆ, ಏಕವಚನದಲ್ಲಿ ಬಿಲೋದ ಬೇಡೆಲ್ಲ ಮಾತಾಡ್ತಾರೆ ಅಂತಂದರೆ ನಿಮಗೆ ಮಾತಾಡಿದ್ದಾರೆ, ನೋವಾಗುತ್ತೆ. ನಿಮಗೆ ಇದು ನನಗೊಬ್ಬಿಗೆ ಅಂದಿದ್ದಲ್ಲ, ನಿಮಗೆ ಮಾಡಿದಂಥ ಅವಮಾನ ಇದು. ಎಲ್ಲ ಶಿಕ್ಷಕರಿದ್ದೀರಿ, ನೀವೆಲ್ಲ ಕಷ್ಟಪಟ್ಟು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅನುದಾನ ಎಷ್ಟು ಬರುತ್ತೆ ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.